ಸುಟ್ಟೋಗಿರೋ ಬಾಡಿ ಎಲ್ಲಿ ಐಡೆಂಟಿಫೈ ಮಾಡ್ತೀರಾ? ಅವನಿಗೆ ಕನೆಕ್ಟೆಡ್ ಆಗಿರೋ ವಸ್ತು ಯಾವುದಿದೆ ನೋಡಬೇಕು. ಆಯಾ ಬಂದು ಹೇಳ್ದೇ ಇದ್ದಿದ್ರೆ ಆಕೆ ಹೋಗ್ತಿರ್ಲಿಲ್ಲ. ಜಸ್ಟ್ ಅವ್ರು ಹೋಗ್ತಾರೆ, ಇನ್ಸಿಡೆಂಟ್ ಇದೆ. ಆಚೆ ಹೋಗಿ ಎಲ್ಲರೂ ನುಗ್ಗಿದ್ದಾರೆ, ಮುಂದೆ ಹೋಗಬೇಕು, ಬರೀ ಎಳ್ಕೊಂಡು ಅಲ್ಲೇ ನಿಂತ್ಬಿಟ್ಟಿದ್ದಾರೆ. ಅಷ್ಟು ಜನ ಬಾಗಲಲ್ಲೇ ಸತ್ತು. ಈಗ ಬರ್ದಿರೋರು ಈಗ ಒದ್ದಾಡ್ತಿರ್ತಾರೆ. ಬಿಡಿಸ್ಕೊಳ್ಳೋಕ್ಕೆ ಅಂತ ಯಾರು ಹೋದರೆ ಅವ್ರನ್ನ ಗಮಕ್ಕಂತ ಹಿಡ್ಕೊಂಡ್ಬಿಡ್ತಾರೆ. ಅವ್ರ ಕೈ ಕಾಲು ಆಡೋದಲ್ಲೇ ಅವರು ಸತ್ತೋಗ್ಬಿಡ್ತಾರೆ. ನೋಡಿದ್ರೆ ಒಬ್ಬ ದಷ್ಟಪುಷ್ಟನಾದ ಒಂದು ವ್ಯಕ್ತಿ, ನೋಡಿದ್ರೆ ಸಂಜಯ್ ಖಾನ್. ಜಸ್ಟ್ ನಾವು ಒಂದು ವಾರದ ಹಿಂದೆ ಅವನನ್ನು ಮಾತಾಡ್ಸ್ಕೊಂಡೆಲ್ಲ ಬಂದಿದ್ದು. ನೋಡಿದ್ರೆ ಆತ ಮೈಯೆಲ್ಲ ಪೂರ್ತಿ ಬರಲಾಗೋಗಿತ್ತು. 80% ಬರ್ನ್ಸ್. ಸಾಮಾನ್ಯ 30% ಬರ್ನ್ಸ್ ಆದರೆ ಬದುಕೋದಿಲ್ಲ. ಯಾವ ಲಕ್ಷಣವೂ ಇರಲಿಲ್ಲ. ಓ ಗಾಡ್, ವಾಟ್ ಹ್ಯಾಪಂಡ್, ವೇರ್ ಆರ್ ಮೈ ಬಾಯ್ಸ್ ಅಂತ ಹಿಂಗೆ ಆತ ಇದು ಮಾಡ್ತಾ ಇದ್ದಾನೆ. ಹಿ ವಾಸ್ ಥಿಂಕಿಂಗ್ ಅಬೌಟ್ ಹಿಸ್ ಕ್ರೂ ಮೆನ್. ಆಮೇಲೆ ಎತ್ಕೊಂಡು ಬಂದೋ ಅವ್ರಿಗೆ ನಾವೆಲ್ಲ ಹೊತ್ಕೊಂಬರೋದು ಗೊತ್ತಾಗ್ತಾನೆ ಇರಲಿಲ್ಲ. ಕೊನೆಗೆ ಅಲ್ಲಿ ಹೋಗ್ದೋ ಮೋಸ್ಟ್ಲಿ ಹೊಟ್ಟೋಗ್ತಾನೆ ಈಗಲೇ ಅಂತ ನಾವೇ ಮಾತಾಡಿಕೊಂಡು. ಆಮೇಲೆ ಅದು ಬೆಳಗಿನ ಜಾವ ತನಕನೂ ಇದೆಲ್ಲ ಆಯಿತು. ಸೊ ಬೆಳಗ್ಗೆ ಒಂದು 4:15 ಆಯಿತು. ಆವಾಗ ನಮ್ಮ ಕಮಿಷನರ್ ಅಂದರು, ನೋಡಿ ಇದೊಂದು ನಡೆದೋಗಿದೆ, ಇನ್ನು ಬೆಳಗ್ಗೆ ಆದರೆ ಜನ ಎಲ್ಲ ಬರೋಕ್ಕೆ ಶುರುವಾಗ್ತಾರೆ. ಈಗ ಹೋಗಿ .8 o'clock ಎಲ್ಲರೂ ನೀವು ಬರಬೇಕು. ಯಾಕೆಂದರೆ ಡೆಡ್ ಬಾಡೀಸ್ನ ನಾವು ಡಿಸ್ಪೋಸ್ ಮಾಡಬೇಕು. ಇಮಿಡಿಯೇಟಾಗಿ ಅವೆಲ್ಲಕ್ಕೂ ಇನ್ಕ್ವೆಸ್ಟ್ ಅಂತ ಮಾಡ್ತೀವಿ. ಶವದ ಮೇಲಿನ ತನಿಖೆ. ಶವದ ಮೇಲಿನ ತನಿಖೆ ಅಂತಂದರೆ ಬೇಕಾಬಿಟ್ಟಿ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ಕ್ಲೈಮ್ಸ್ ಇರುತ್ತೆ. ಇವನೇನೋ ಆ ವ್ಯಕ್ತಿ ಅಂತ ನಾವು ಸರಿಯಾಗಿ ಐಡೆಂಟಿಫೈ ಮಾಡಬೇಕು. ಸುಟ್ಟೋಗಿರೋ ಬಾಡಿ ಎಲ್ಲಿ ಐಡೆಂಟಿಫೈ ಮಾಡ್ತೀರಾ? ಅವನಿಗೆ ಕನೆಕ್ಟೆಡ್ ಆಗಿರೋ ವಸ್ತು ಯಾವುದಿದೆ ನೋಡಬೇಕು. ಅವ್ರು ಏನೋ ಒಂದು ಸರ ಹಾಕಿರ್ತಾರೋ, ವಾಚ್ ಕಟ್ಟಿರ್ತಾರೋ, ಏನೋ ಮಾಡಿರ್ತಾರೆ, ಅವನೇನೋ ಅಂತ ಗೊತ್ತಾಗಬೇಕಲ್ಲ. ಅದೊಂದು ಬೇರೆ ಇತ್ತು. ಹಾಗಾಗಿ ಇದೆಲ್ಲ ಬೆಳಗ್ಗೆ ಅರ್ಜೆಂಟ್ ಬರಬೇಕು. ಮತ್ತೆ ಇದು ತಡ ಮಾಡಬೇಡಿ. ಒಂದು 3-4 ದಿನ ನೀವು ನಿದ್ದೆ ಮರೆತುಬಿಡಿ. ನಮ್ಮ ಜೀವನದಲ್ಲಿ ಸಿಕ್ಕಂಥ ಒಂದು ಆಪರ್ಚುನಿಟಿ ಅಂತ ತಿಳ್ಕೊಳ್ಳಿ. ನಮ್ಮ ದೇಶಕ್ಕೆ ಮಾಡೋಂಥ ಕೆಲಸ ಇದು. ಯಾರೂ ಇದರಲ್ಲಿ ಸ್ಲ್ಯಾಕ್ನೆಸ್ ತೋರಿಸ್ಬೇಡಿ. ವಿ ಹ್ಯಾವ್ ಟು ಇದರಲ್ಲಿ ದೇವರಿಗೆ ನಾವು ಉತ್ತರ ಕೊಡಬೇಕು ಅಂತ ಅವ್ರು ಸ್ವಲ್ಪ ಗಾಡ್ ಫಿಯರಿಂಗ್ ಮ್ಯಾನ್ ಆ ರೀತಿ ಹೇಳಿದ್ರು. ನಮಗೂ ಅದೊಂಥರ ಮನಸ್ಸಿಗೆ ನಾಟುತ್ತೆ ನೋಡಿ. ಆ ಟೈಮಲ್ಲಿ ಇದು ನಾವು ಇಲ್ಲಿ ಕೆಲಸ ಕದಿಬಾರ್ದು, ನಮ್ಮ ಸೋಮಾರತನ ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕು ಅಂತ ಆ ಮೋಟಿವೇಶನ್ ಅಷ್ಟೇ. ಆವಾಗ ಅವರು ಹೇಳಿದ್ರು, ಬೆಳಗ್ಗೆ ನಮಗೆ ನಿದ್ದೆ ಬರಲೇ ಇಲ್ಲ. ಹೋಗೊಂದು 1 hour 1.5 ಗಂಟೆನೋ ಒಂಥರ ಗಾಢವಾದ ನಿದ್ದೆ ಮಾಡಿ ಸ್ನಾನಗಿನ ಮುಗಿಸ್ಕೊಂಡು ಬಂದೇ ಬಿಟ್ಟು ಬಿಫೋರ್ ದಟ್ ಇರಬೇಕು ಅಂತೇಳಿ. ನೋಡಿ ಇಲ್ಲಿ ಹೆಂಗೆ ಅಂದರೆ ಪೊಲೀಸ್ ನಮ್ಗೆ ಯಾವ ರೀತಿ ಪಾಠ ಕಲಿಸಿದೆ ಅಂದರೆ 8 ಗಂಟೆಗೆ ಬಾ ಅಂದರೆ 8 ಗಂಟೆಗೆ ನಾವು ಹೋಗಲ್ಲ, 7:45ಗೆ ರೆಡಿಯಾಗಿಬಿಡ್ತೀವಿ. ಯಾಕೆ ಅಂದರೆ 8 ಗಂಟೆ 5 ನಿಮಿಷಕ್ಕೆ ಹೋದರೆ ಬಂದಲ್ಲಪ್ಪ ಬರಬೇಕಿತ್ತು 9 ಗಂಟೆಗೆ ಅಂತ 3,000 ಇರ್ತಾರೆ. ಹೀಗಾಗಿ ನಾವು ಬುಡಕ್ಕಂತ ಓಡೋಗ್ಬಿಡ್ತೀವಿ. ಎಲ್ಲರೂ ಬಂದ್ಬಿಟ್ರು 8:30 8:45 ಆಲ್ ಆಫೀಸರ್ಸ್ ಆರ್ ಪ್ರೆಸೆಂಟ್. ಕಮಿಷನರ್ ವಾಸ್ ಒಂಥರ ಈ ಟೈಮಲ್ಲಿ ನಮ್ಮ ಜೊತೆ ಇರ್ತಿರಲ್ರಿ, ಅದೇ ಒಂದು ಹೌದೌದು ಒಂಥರ ಒನ್ನೆಸ್. ಎಕ್ಸಾಕ್ಟ್ಲಿ. ಆಮೇಲೆ ಅವರೇನೆ ಎಲ್ಲರಿಗೂ ನನಗೊಂದು 5 ಡೆಡ್ ಬಾಡಿ ಕೊಟ್ಟರು, ಇನ್ನೊಬ್ರಿಗೊಂದು. ಹೀಗೆ ಅದನ್ನು ನಾವು ಇನ್ಕ್ವೆಸ್ಟ್ ಮಾಡಬೇಕು. ವಾಟ್ ಈಸ್ ಇನ್ಕ್ವೆಸ್ಟ್? ಈಗ ಡೆಡ್ ಬಾಡಿ ಮೇಲೆ ಶವದ ಮೇಲಿನ ತನಿಖೆ, ಅದರ ಅಡಿಯಿಂದ ಮುಡಿಯುವವರೆಗೂ ಹೇಗಿದೆ ಫಿಸಿಕಲ್, ಇದು ಯಾವ ರೀತಿ ಏಟ್ ಬಿದ್ದಿದೆ, ಹೆಂಗೆ ಕಾಣಿಸ್ತಾ ಇದೆ, ಕತ್ತು ಹೀಗೆಲ್ಲ ಹೋಗಿರುತ್ತೆ, ಯಾವುದೋ ಭಾಗ ಸುಟ್ಟೋಗಿರುತ್ತೆ, ಇನ್ಯಾವುದೋ ಭಾಗ ಹಾಗೇ ಇರುತ್ತೆ, ಅದನ್ನೆಲ್ಲ ಅಪರೆಂಟ್ ಇದನ್ನೆಲ್ಲ ನಾವು ಬರಿತೀವಿ. ಆಮೇಲೆ ಈ ಮರಣಕ್ಕೆ ಏನು ಕಾರಣ ಇರ್ಬೋದು ಅನ್ನೋದನ್ನು ಅಲ್ಲಿನ 4 ಜನ ಪಂಚಾಯತ್ದಾರ್ ಎದುರುಗಡೆ ಅದನ್ನು ಬರಿಬೇಕು. ಆಮೇಲೆ ನಾವು ಅದನ್ನು ಇದಕ್ಕೆ ಪೋಸ್ಟ್ ಮಾರ್ಟಮಿಗೆ ಕೊಡೋದು. ಈ ಶವದ ಮೇಲಿನ ತನಿಖೆಯಲ್ಲಿ ಒಂದೇ ಒಂದು ವಿವರ ಲ್ಯಾಪ್ಸ್ ಆದ್ರೂ ಅದು ಏನೇನೋ ದೊಡ್ಡ ಅವ್ರಿಗೆ ಆಸ್ತಿ ಇರುತ್ತೋ ಪಾಸ್ತಿ ಇರುತ್ತೋ ಎಲ್ಲ ಇರುತ್ತೆ. ಆ ಕ್ಲೈಮ್ಸ್ಗೆಲ್ಲ ತೊಂದರೆ ಆಗ್ಬಿಡುತ್ತೆ. ಆಮೇಲೆ ಅದೇ ವ್ಯಕ್ತಿ ನಾನದು ಐಡೆಂಟಿಫೈ ಆಗಬೇಕು. ಅವನೇ ಅಲ್ವೋ ಹೌದು. ಈಗ ನಮಗೆ ಅವತ್ತಿನ ದಿನ 40-42 ನಾವು ಡೆಡ್ ಬಾಡಿ ಇದು ಮಾಡಿದ್ದು ಆ್ಯಕ್ಚುಲಿ. ಆಮೇಲೆ ತುಂಬ ಜನ ಆಸ್ಪತ್ರೆಯಲ್ಲಿ ಸತ್ತೋದ್ರು. ಇನ್ನುಳಿದವ್ರನ್ನೆಲ್ಲ ಬಾಂಬೆಗೆಲ್ಲ ಕಳಿಸಿದ್ರು. ಸಂಜಯ್ ಖಾನ್ ಅವತ್ತು ಬೆಳಗಿನ ಜಾವನೇ ಬ್ಯಾಂಗ್ಳೂರಿಗೆ ತಗೊಂಡೋದ್ರು. ಇಲ್ಲ ಹೋಗ್ಲಿಲ್ಲ, ಬದುಕಿದ್ರು. ನಮ್ಮ ಹೃತಿಕ್ ರೋಷನ್ ಅವರ ಮಾವ, ಅದೇನೆ ಫಿರೋಜ್ ಖಾನ್ ತಮ್ಮ. ಆವಾಗ ಅಲ್ಲಿಗೆ ಕಳಿಸಿ ಇಮಿಡಿಯೇಟಾಗಿ ಅವ್ರಿಗೆ ಹೈ ಎಂಡ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದರಿಂದ ಭಾಳ
ಅಪರೂಪದಲ್ಲಿ ಅಪರೂಪವಾದಂಥ ಇದು. ಯಾಕೆ ನಾವೇ ನೋಡಿದಾಗೆ ಬೆರಳುಗಳೆಲ್ಲ ಪೂರ್ತಿ ಸುಟ್ಟೋಗಿತ್ತು, ಬಾಡಿ ಪೂರ್ತಿ ಬರ್ನ್. ಆಮೇಲೆ ಈ ಡೀಪ್ ಇಂಜುರಿ ಇದಾಗ್ಬಿಟ್ರೆ ಬರ್ನ್ ಆದರೆ 2-3 ದಿನಕ್ಕೆ ಕೊಳ್ತೋಗ್ಬಿಡುತ್ತೆ. ಬಟ್ ಅವ್ರಿಗೆ ಯಾವುದೇ ರೀತಿಯಂಥ ಕಾಯಿಲೆ ಗೀಲೆ ಏನೂ ಇಲ್ಲದೆ ಇದ್ದರಿಂದ ಹೀ ಸರ್ವೈವ್ಡ್. ಪಾಪ ಸ್ಟ್ರಗಲ್ ಮಾಡಿ ಅವರು ಬದುಕಿದ್ರು ಅನಿಸುತ್ತೆ. ಆದರೆ ಅವ್ರ ಜೊತೆ ಇದ್ದವ್ರು ಎಲ್ಲರೂ ಸತ್ತೋಗ್ಬಿಡ್ತಾರೆ. ಅದೊಂದು ಅವ್ರಿಗೆ ಕಾಡುತ್ತೆ. ಹಾಂ, ಆಮೇಲೆ ಅಷ್ಟೆಲ್ಲ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದಿರ್ತಾರೆ. ಆಮೇಲೆ ಸುಮಾರು ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ. ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಅದು. ಆ ಕಾಲಕ್ಕೆ ದೊಡ್ಡ ಸೀರಿಯಲ್ ಅದು. ಅವೆಲ್ಲ ಅಸ್ತವ್ಯಸ್ತ ಆಗೋಗುತ್ತೆ. ಆತನಿಗೆ ಹೊಟ್ಟೋಗ್ಬಿಟ್ಟ, ಇನ್ನು ಅವ್ನು ಹೋದರೆ ಈ ಪ್ರಾಜೆಕ್ಟೇ ಪೂರ್ತಿ ಹೋದಾಗೆ. ಆವಾಗ ಬೆಳಗ್ಗೆ 8:00 ನೀನಾ ಗುಪ್ತಾ ಹತ್ಕೊಂಡು ಬಂದರು. ನೀನಾ ಗುಪ್ತಾ ಆ್ಯಕ್ಟ್ರೆಸ್, ನಿಮಗೆ ಗೊತ್ತಿದೆ. ಆಕೆ ಒಂದು ಮಗು ಆಗಿರುತ್ತೆ, ಹೆಣ್ಮಗು. ಅದಕ್ಕೆ ಹಾಲು ಉಡ್ಸೋದಕ್ಕೆ ಅಂತೇಳಿ ಜಸ್ಟು ಈ ಇನ್ಸಿಡೆಂಟ್ ನಡೆಯೋಕ್ಕಿಂತ 1/4 ಗಂಟೆ ಮೊದಲು ಆಚೆ ಹೋಗಿರ್ತಾರೆ ಸೆಟ್ಟಿಂದ. ಹಾಲು ಕುಡಿಸ್ತಾ ಮಗು ಅಳ್ತಾ ಇದೆ ಅಂತ ಯಾರೋ ಅವರ ಆಯಾ ಬಂದು ಹೇಳ್ತಾ ಇದ್ದಿದ್ರೆ ಆಕೆ ಹೋಗ್ತಿರ್ಲಿಲ್ಲ. ಜಸ್ಟ್ ಅವ್ರು ಹೋಗ್ತಾರೆ, ಈ ಇನ್ಸಿಡೆಂಟ್ ನಡೆಯುತ್ತೆ. ಸೊ ಒಂದು ಭಾಳ ಬಾರ್ಡ್ರಲ್ಲಿ ಅವರು ಜಸ್ಟ್ ಮಿಸ್ ಅಂತೀವಲ್ಲ ಆ ಥರ. ಎಷ್ಟು ಆಕೆ ತುಂಬ ಹತ್ರ. ಯಾಕೆಂದರೆ ಅದರಲ್ಲೊಬ್ಬ ಕಮ್ರಾನ್ ಅಂತ ಯಾರೋ ಒಬ್ಬ ಡೆಡ್ ಬಾಡಿ ನಾನೇ ಇದು ಮಾಡಿದ್ದು. ಅಯ್ಯೋ ಕಮ್ರಾನ್ ಸತ್ತೋಗಿದ್ದಾನೆ, ಇವನು ಸತ್ತೋಗಿದ್ದಾನೆ ಅಂತ ತುಂಬ ಇದು ಮಾಡಿಕೊಂಡು ಸತ್ತವರೆಲ್ಲ ಅವರಿಗೆ ಒಂಥರ ಗೊತ್ತಿರ್ತಾರೆ, ಟೆಕ್ನಿಷಿಯನ್ಸು. ಒಂದಲ್ಲ ಒಂದು ಫಿಲ್ಮಲ್ಲಿ ಅವರು ಪರಿಚಯ ಮಾಡಿರ್ತಾರೆ. ಹಾಗಾಗಿ ಅಯ್ಯೋ ಅವ್ರು ಸತ್ತೋದ್ನ ಇವನು ಸತ್ತೋದ್ನ ಅಂತ. ಆಮೇಲೆ ಅವ್ರನ್ನ ಕಮಿಷನರೇ ಹೇಳಿದ್ರು, ಇಲ್ಲ ಆಕೆ ಕಳಿಸ್ಬಿಡಿ, ಆಮೇಲೆ ತುಂಬ ಸೀರಿಯಸ್ ಇದು, ಮೆಂಟಲ್ ಶಾಕ್ ಆದರೆ ಇದಾಗುತ್ತೆ, ಚಿಕ್ಕ ಮಗು ಇದೆ, ಬೇಡ ಆಮೇಲೆ ಬರಲಿ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ಕಳಿಸ್ಬಿಟ್ಟು. ಒಂದೊಂದು ಡೆಡ್ ಬಾಡಿದು ಜವಾಬ್ದಾರಿಗಳಲ್ವೇ. ಆವಾಗ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿ ಅದಕ್ಕೆಲ್ಲ ಶವದ ಪೆಟ್ಟಿಗೆಗಳು, ಕ್ರಿಶ್ಚಿಯನ್ಸ್ ಕಫನ್ ಇದು ಮಾಡ್ತಾರಲ್ಲ ಆ ಥರದ್ದು ಇವುಗಳನ್ನು ಒಂದು 40-50 ಮಾಡಿಸಿದ್ರು ಆ ಎಮರ್ಜೆನ್ಸಿಗೆ. ಯಾಕೆ ಅವೆಲ್ಲ ಹಾಕಿ ಆ ವಸ್ತುಗಳನ್ನೆಲ್ಲ ಅದರೊಳಗಡೆ ತುಂಬಿ ನಾವು ಪ್ಯಾಕ್ ಮಾಡಿ ಕಳಿಸ್ಬೇಕು. ವಾರಸ್ದಾರರಿಗೆಲ್ಲ ತಲುಪಿಸ್ಬೇಕಾಗತ್ತೆ. ಮತ್ತು ಯಾವುದೇ ವಸ್ತುನೂ ಅಲ್ಲಿ ಮಿಸ್ ಆಗಬಾರ್ದು, ಆ ರೀತಿಯಾದಂಥದ್ದು. ನಾನು ಆಗಲೇ ಹೇಳಿದಾಗೆ ಸುಮಾರು 26-27 ಡೆಡ್ ಬಾಡಿಗಳು ಒಬ್ರಿಗಿಂತ ಒಬ್ರು ಹಾಗೆ ಇದ್ದಾರೆ. ಈಗ ನೀವು ಯಾವುದೇ ಒಂದು ಅಗ್ನಿ ದುರಂತದಲ್ಲಿ ನಾನು ನೋಡಿದ್ದು ಅದೇ ಮೊದಲನೇ ಕೇಸು ಮತ್ತು ಕೊನೆಯದು. ಈಗ ಎಷ್ಟೋ ಬಾರಿ ನೀರಿನಲ್ಲಿ ಯಾರು ಬಿದ್ದುಬಿಟ್ಟಿರ್ತಾರೆ, ಈಜು ಬರ್ದಿರೋರು ಈಗ ಒದ್ದಾಡ್ತಿರ್ತಾರೆ, ಬಿಡಿಸ್ಕೊಳ್ಳೋಕ್ಕೆ ಅಂತ ಯಾರು ಹೋದರೆ ಅವ್ರನ್ನ ಗಬಕ್ಕಂತ ಹಿಡ್ಕೊಂಡ್ಬಿಡ್ತಾರೆ, ಅವ್ರ ಕೈ ಕಾಲು ಆಡೋದಲ್ಲೇ ಅವರು ಸತ್ತೋಗ್ಬಿಡ್ತಾರೆ. ಇದು ಅದೇ ಥರ. ಆಚೆ ಹೋಗಕ್ಕೆ ಎಲ್ಲರೂ ನುಗ್ಗಿದ್ದಾರೆ, ಮುಂದೆ ಹೋಗಬೇಕು, ಬರೀ ಎಳ್ಕೊಂಡು ಅಲ್ಲೇ ನಿಂತ್ಬಿಟ್ಟಿದ್ದಾರೆ. ಅಷ್ಟು ಜನ ಬಾಗಲಲ್ಲೇ ಸತ್ತಿದ್ರು. ಅದಂತೂ ಅತ್ಯಂತ ಹೃದಯ ವಿದ್ರಾವಕವಾದ ಒಂದು ದೃಶ್ಯ. ಅದರಲ್ಲಿ ಹೀಗಾಗುತ್ತಾ ಅಂತ ಹೇಳಿ ಕಂಪ್ಲೀಟ್ ಬರ್ನಾಗಿ ಹೋಗಿದ್ರು. ಆಮೇಲೆ ಬೆಳಗ್ಗೆ ಒಂದು 10-11 ಗಂಟೆ ಏನು ಜನ ಎಲ್ಲ ತುಂಬ ಹೋಗಿದ್ರು. ಅವರೆಲ್ಲರನ್ನೂ ಆಚೆ ಕಳಿಸಿ ನಾವಿಲ್ಲಿ ಕೆಲಸ ಎಲ್ಲ ಮಾಡ್ತಾಯಿದ್ದೋ ಈ ಚಲನಚಿತ್ರ ಮಂಡಳಿಯವರು ಬಂದರು. ಯಾವ್ದಾರ ಒಂದು ಇನ್ಸಿಡೆಂಟ್ ನಡೆದ್ರೆ ಅಲ್ಲಿ ನಮ್ಮ ಬೆಳೆಕಳೆಯನ್ನು ಬೇಯಿಸ್ಕೊಳ್ಳೋದು ಈ ನೇಚರ್ ಇರ್ತದೆ. ಅವರೆಲ್ಲ ಬಂದರು. ಆಗ ಅಶೋಕ್ ಏನೋ ಇದರಲ್ಲೇನೋ ಈ ಕಲಾವಿದರು, ಜೂನಿಯರ್ ಕಲಾವಿದರ ಇದಕ್ಕೆ ಅವ್ರ ಅಧ್ಯಕ್ಷರೇನಾಗಿರ್ತಾರೆ. ಅವರು ತಂಡದವ್ರು ಸುಮಾರು ಜನ ಎಲ್ಲ ಬಂದಿದ್ದರು. ಎಲ್ಲ ಬಂದು ನೋಡಿ, ಇದು ನೀವು ಕೇಸ್ ಹಾಕ್ತಾಯಿದ್ದೀರಾ, ಸ್ಟುಡಿಯೋ ಮಾಲೀಕರದ್ದೇನು ತಪ್ಪು, ಅವ್ರ ಮೇಲೆ ಕೇಸ್ ಬಂದಿರುತ್ತೆ. ಯಾಕೆಂದರೆ ನೆಗ್ಲಿಜೆನ್ಸ್ ಆಫ್ ಇದು ಅಂತ ಬಂದಿರುತ್ತೆ. ಆವಾಗ ಕಮಿಷನರ್ ಹೇಳಿದ್ರು, ನೋಡಿ ಕೇಸ್ ಇನಿಷಿಯೇಟ್ ಮಾಡಬೇಕು, ಯಾರ ನೆಗ್ಲಿಜೆನ್ಸ್ ಅನ್ನೋದು ಪ್ರಶ್ನೆ ಬರುತ್ತೆ. ಇದು ನೆಗ್ಲಿಜೆನ್ಸ್ ಇಂದ ಆಗಿರೋದು, ಆಕಸ್ಮಿಕನೇ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅಂತ ಹೇಳಿ ಅದ್ರ ಓನರ್ನ ನಾವು ರೆಸ್ಪಾನ್ಸಿಬಲ್ ಮಾಡಿರ್ತೀವಿ. ಇಟ್ಸ್ ಓನ್ಲಿ ಟೆಕ್ನಿಕಲ್ ಅಷ್ಟೇ, ನೀವು ಅದನ್ನು ಅನಲೈಸ್ ಮಾಡಿಬಿಡು. ಇಲ್ಲ ಸರ್ ಅದು ಹಾಗಾಗಿದೆ ಹೀಗಾಗಿದೆ ಅಂತ ಅಲ್ಲೇ ಒಂದಷ್ಟು ಜನ ಧರಣಿ ಕೂತ್ಕೊಂಡ್ಬಿಟ್ರು. ಇದೆಲ್ಲ ಏನು ಅಂತಂದರೆ ಅಲ್ಲಿ ನಡೆದಿರೋದಂತ. ಅಷ್ಟೊತ್ತಿಗೆ ಕಮಿಷನರು ಎಷ್ಟು ಗೌರವದಿಂದ ಮಾತಾಡಿಸ್ತಿದ್ರೋ ಒಂದೇ ಸರಿ ಸಿಡಿದು ಬಿದ್ದುಬಿಟ್ರು. ಡೋಂಟ್ ಟೆಸ್ಟ್ ಮೈ ಪೇಷನ್ಸ್, ನಿಮಗೇನು ಮಾನ ಮರ್ಯಾದೆ ಇದೆಯೇನ್ರಿ? ಇಷ್ಟು ಜನ ಸತ್ತೋಗಿದ್ದಾರೆ, ಇಲ್ಲಿ ಕೂತ್ಕೊಂಡು ಅವನನ್ನು ಬಿಡಿಸಿ ಇವನನ್ನು ಬಿಡಿಸಿ ಅಂತೇಳಿ ಈ ಹಡಬೆ ರಾಜಕೀಯ ಮಾಡ್ತೀರಾ? ಅವೆಲ್ಲ ಬೇಕಾಗಿಲ್ಲ. ಬಂದಿದ್ದೀರಾ, ನೋಡ್ಕೊಳ್ಳಿ, ಹೋಗಿ. ನಿಮ್ಗೆ ಅಂಥ ಸಹಾಯ ಮಾಡಬೇಕು ಅನ್ನೋಂಗಿದ್ರೆ ಡೆಡ್ ಬಾಡೀಸ್ ಬಿಡಿ, ನಾವು ಮಾಡ್ಕೊಳ್ತೀವಿ. ಬಟ್ ಬದುಕಿರೋರು ಇದ್ದಾರಲ್ಲ, ಅವ್ರಿಗೇನಾದರೂ ನೀವು ಸಹಾಯ ಮಾಡೋದಿದ್ರೆ ಅದೇನೋ ನಿಮ್ಮ ಸಂಘದಿಂದನೋ ಯಾವುದರಿಂದನೋ ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡಿ. ಎಲ್ಲ BM ಆಸ್ಪತ್ರೆಯಲ್ಲಿ ಇದ್ದಾರೆ,
ಲಾಸ್ಟ್ ಅವ್ರಿಗೆ ಏನು ಬೇಕು ಅನುಕೂಲತೆ ಮಾಡಿಕೊಡ್ರಿ, ಮಾಡಬೇಕಾಗಿರೋದು ಆ ಕೆಲಸ, ನೀವು ಇಲ್ಲಿ ಬಂದು ಏನೋ ಮಾತಾಡ್ತಿರಲ್ಲ ಅಂತ. ಅಲ್ಲಾಗಿಲ್ಲ ಅಂತ ಯಾವನಾರು ಮಾತಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತೇಳಿ ಒಂದು ಗುಡ್ಗೆ ಹಾಕಿದ್ರು. ಎಲ್ಲ ಬಾಯಿ ಮುಚ್ಚಿಬಿಟ್ಟು ಸುಮ್ಮನೆ ಆಗ್ಬಿಟ್ರು. ದೆನ್ ಆಮೇಲೆ ಅವರೇ ಸಮಾಧಾನ ಮಾಡ್ಕೊಂಡು, ನೋಡಿ ಇಲ್ಲಿ ಚಂದ್ರಪ್ಪ ಅಂತ ಇದ್ದಾರೆ, ರಂಗಸ್ವಾಮಿ ಅಂತ ಇದ್ದಾರೆ, ಇವರಿಬ್ಬರನ್ನ ಇವ್ರಿಗೆ ಇಂಜೂರ್ಡ್ ಇದ್ದಾರಲ್ಲ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂತ ನಾನು ನೇಮಕ ಮಾಡಿದ್ದೀನಿ. ನೀವು ಅವ್ರಿಗೇನಾದ್ರು ಸಹಾಯ ಮಾಡೋದು ಏನಾರು ಇದ್ದರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಇವರು ಅದನ್ನೆಲ್ಲ ನೋಡ್ಕೊಳ್ತಾರೆ, ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ, ಇಲ್ಲೇನು ಮಾತಾಡಬೇಡಿ, ಇದು ನಮ್ಮ ಕೆಲಸ ನಾವು ಮಾಡ್ತೀವಿ, ನಮಸ್ಕಾರ ಅಂತಂದರು. ಅಷ್ಟೇ, ಫೈನಲ್. ಆಮೇಲೆ ನಮ್ಮಿಬ್ರಿಗೂ ಹೇಳಿದ್ರು, ನೋಡಿ ನೀವು ಅಲ್ಲಿ ಆಸ್ಪತ್ರೆ ಹತ್ರನೇ ಇರಬೇಕು, ಯಾರು ಕಲಾವಿದರ ಸಂಘದವ್ರು ಏನಾರು ಬಂದರೆ ಇಂಥವ್ರು ಇಂಥದ್ದು ಹೆಲ್ಪ್ ಮಾಡಿದ್ರು, ಏನೋ ಕೊಟ್ಟರು ಅಂತ ಬೇಕಾದ್ರೆ ಅದನ್ನು ಮಾಡಿ ಅಂತ. ನಾನು ಚಂದ್ರಪ್ಪ ಅಲ್ಲೇ ಮಧ್ಯಾಹ್ನದ ಮೇಲೆ ಅಲ್ಲಿ ಆಸ್ಪತ್ರೆ ಹತ್ರ ಇದ್ದೋ, ಯಾಕೆಂದರೆ ಟು ಲುಕ್ ಆಫ್ಟರ್ ದೋಸ್ ಫೆಲೋಸ್. ಆಮೇಲೆ ಅವ್ರ ಕಡೆಯವರೆಲ್ಲ ಇನ್ನೂ ಬರ್ಬೇಕಾದ್ರೆ ಬಾಂಬೆಯಿಂದ ಬರಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಅಲ್ಲಿಯವರು. ಸರಿ, ಅವರು ಬರಬೇಕು, ನಾವಿಬ್ಬರು ಇಲ್ಲಿ ಇದ್ದೀವಿ. ಈ ಕಲಾವಿದರ ಸಂಘದವರು ಒಬ್ಬ ನರಪಿಳ್ಳ ಕೂಡ ಬರಲಿಲ್ಲ, ಒಬ್ಬರೇ ಒಬ್ಬ, ಬರೀ ಶೋ ಆಫ್ ಅಷ್ಟೇ. ಇದು ನಾವು ಎಲ್ಲ ಕಡೆಯೂ ನೋಡ್ತಾ ಇದ್ದೀವಿ. ಅಲ್ಲೇನೋ ನಡೀತಾ ಇದೆ ಅಂದರೆ ಇವ್ರದ್ದೇನೋ ಒಂದು ದೊಡ್ಡಸ್ಗೆ ಮಾತಾಡ್ಬಿಟ್ಟು ಜಾಗ ಖಾಲಿ ಮಾಡೋದೇ ಹೊರತು ಈವನ್ ಸ್ಟುಡಿಯೋ ಓನರ್ನು ಬಿಡಿಸ್ಬೇಕು ಅನ್ನೋದು ಏನಿಲ್ಲ, ಬರೀ ಮಾತಷ್ಟೇ. ಹೋರಾಟ ಯಾತಕ್ಕಾಗಿ ಹೋರಾಟ ಇದೆ ಇವ್ರದ್ದು ಕತೆ. ಹಾಗಾಗಿ ಹೋಯ್ತು. ಆಮೇಲೆ ಕಮಿಷನರು ಸಾಯಂಕಾಲ ಅವ್ರೇನಾರು ಸಂಘದವ್ರು ಏನಾರು ಕೊಟ್ರ ಏನಾರ ಮಾಡಿದ್ರ, ಅವ್ರಿಗೆಲ್ಲ ಟ್ರೀಟ್ಮೆಂಟಿಂದ ಅಷ್ಟೇ ಅಲ್ಲ, ಅವ್ರು ಬಂದವ್ರಿಗೆ ಯಾರಿಗಾರು ಒಂದು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆನ ನೀವು ವಹಿಸ್ಕೊಳ್ಳಿ ಅಂತ ಸ್ಪಾನ್ಸರ್ ಮಾಡಿಸ್ಬಿಡಿ ಅಂತಂದರು. ಸರ್ ಒಬ್ಬನು ಪತ್ತ ಇಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಒಂದು ಕೆಲಸ ಮಾಡಿ, ಲೋಕಲ್ನಲ್ಲಿ ಇರೋಂಥವ್ರನ್ನೇ ಅಪ್ರೋಚ್ ಮಾಡಿ ಅದನ್ನು ಹೇಳಿ ಅಂತ ಅವತ್ತು ಸಾಯಂಕಾಲ ಅವ್ರು ಮೀಟಿಂಗ್ ಕರೆದು ಈ ಮಾರ್ವಾಡಿಗಳ ಸಂಘ ಇದೆ ಮೈಸೂರಿನಲ್ಲಿ, ಅವರಿದ್ದಾರೆ. ಆಮೇಲೆ ಮುಸ್ಲಿಮ್ಸು ತುಂಬ ಜನ ಇದ್ದಾರೆ, ಕೇರಳ ಮುಸ್ಲಿಮ್ಸ್, ಇವರೆಲ್ಲ ಒಂದೊಂದು ಸಂಘ ಕಟ್ಕೊಂಡಿದ್ದಾರೆ. ಇಸ್ಮತ್ ಬಾಷಾ ಅಂತವರೆಲ್ಲ ಸುಮಾರು ಜನ ಇದ್ದರು, ಪಿ ಕೆ ಇಬ್ರಾಹಿಂ ಅಂತಲೋ ಇನ್ನೊಬ್ಬರು, ಇವರೆಲ್ಲ ಸುಮಾರು ಜನ ಈ ಥರ ಯಾರ್ದಾರ ಏನಾರ ಡಿಸಾಸ್ಟರ್ಸ್ ಆಗಿದೆ ಅಂದರೆ ದೇ ಯೂಸ್ ಟು ಕಮ್ ಆ್ಯಂಡ್ ಹೆಲ್ಪ್. ಈಗ ಮುಸ್ಲಿಮ್ಸ್ ಸತ್ತಿದ್ದಾರೆ ಅಂದರೆ ಅವರು ಅದನ್ನು ಹೆಲ್ಪ್ ಮಾಡ್ತಾರೆ. ಆ ಥರ ಇವು ಮಾರ್ವಾಡೀಸು ಅವ್ರದ್ದೇನು ಅಂತಂದರೆ ಅವ್ರದ್ದೇನೋ ಒಂದು ಜೈನ್ ಮಿಲನ್ ಸಂಘ ಅಂತ ಮಾಡ್ಕೊಂಡಿದ್ದಾರೆ, ಏನಾರ ಆದರೆ ಅವ್ರು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಅವ್ರುಗಳು ಹೆಲ್ಪ್ ಮಾಡಿದ್ರೆ ಹೊರತು ಇವ್ರು ಯಾರೂ ಬರಲಿಲ್ಲ. ಬರೀ ಮಾತು 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 ಮತ್ತು ತೋರ್ಕೆಗೆ ಅಷ್ಟೇ, ಆ ಥರ ಆಗುತ್ತೆ. ಇದು ಅನೇಕ ದುರಂತಗಳಲ್ಲಿ ನೋಡಿರೋಂಥ ಇನ್ನೊಂದು ದುರಂತ ಇದು. ಅದು ನೋಡಿದ್ದೇ ದುರಂತ, ಅದಾಗಿದ್ದೇ ದುರಂತ. ಬಟ್ ತುಂಬ ಜನ ನಮ್ಮಲ್ಲಿ ಅದೊಂದು ದೊಡ್ಡ ಸಂತೋಷ ಆಗುತ್ತೆ. ನಮ್ಮಲ್ಲಿರೋಂಥ ಅನೇಕ ತಮಿಳಿಯನ್ಸ್, ಈವನ್ ತಮಿಳಿಯನ್ಸ್ ಕೂಡ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ಗೋಕಾಕ್ ಚಳವಳಿಯಲ್ಲಿ ನಮ್ಮ ಪರವಾಗಿ ಅವರು ಒಂದು ದೊಡ್ಡ ಮೆರವಣಿಗೆ ತೆಗಿತಾರೆ. ಆಗೆಲ್ಲ ನಿರಾಶ್ರಿತರಾದವ್ರಿಗೆಲ್ಲ ಅವ್ರು ಅವಕಾಶ ಇದನ್ನು ಕೊಡ್ತಾರೆ. ಹೀಗೆ ಒಂದೊಂದು ನಮ್ಮಲ್ಲಿ ಸುಮಾರು ಸಂಘ ಸಂಸ್ಥೆಗಳಿದೆ. ದೇ ಕಮ್ ಫಾರ್ವರ್ಡ್ ಟು ಹೆಲ್ಪ್ ದ ನೀಡಿ ಪರ್ಸನ್ಸ್. ಇವನು ಯಾವ ಜಾತಿ, ಇವನು ಯಾವ ಕೋಬು, ಶ್ರೀಮಂತ ಯಾವ ನೋಡೋದಿಲ್ಲ, ಸಿಂಪಲಾಗಿ ಹೆಲ್ಪ್ ಮಾಡ್ತಾರೆ. ಇಂಥ ಸಹೃದಯ ಜನ ತುಂಬ ಇದ್ದಾರೆ ಮೈಸೂರಲ್ಲಿ. ನಾವೇನು ಅಂದರೆ ಅವ್ರನ್ನ ಟ್ಯಾಪ್ ಮಾಡಬೇಕಷ್ಟೇ. ಕರೆಕ್ಟಾಗಿ ಈವನ್ ಇವತ್ತು ಅಷ್ಟೇ, ಈಗ ಮಾರ್ವಾಡಿ ಇವ್ರುಗಳೆಲ್ಲ ಅವ್ರದ್ದೆಲ್ಲ ಒಂದು ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ. ದಸರಾ ಮೆರವಣಿಗೆ ಹೋಗ್ತಾ ಇದೆ ಅಂತಂದರೆ ಆ ಮಕ್ಕಳೆಲ್ಲ ಮೆರವಣಿಗೆ ಹೋಗ್ತಾರೆ ಬೆಳಗ್ಗಿಂದ ಸಾಯಂಕಾಲದ ತನಕ. ಅವ್ರಿಗೆಲ್ಲ ಕೂಲ್ ಡ್ರಿಂಕ್ಸ್ ಇರ್ಬೋದು, ಆಮೇಲೆ ಲೆಮನ್ ಗ್ರಾಸ್ ಅನ್ನದ ಇದನ್ನಾಗಲಿ ಏನೋ ಕೊಡ್ತಾರೆ. ಅವರು ಬಿಸ್ಕತ್ಗಳನ್ನು ಕೊಡ್ತಾರೆ, ಇದನ್ನು ತಂದು ಕೊಡ್ತಾರೆ, ಐಸ್ ಕ್ರೀಮ್ಗಳನ್ನು ಕೊಡ್ತಾರೆ. ಇವೆಲ್ಲ ನಮ್ಮ ಮನುಷ್ಯರ ಮಾನವೀಯತೆ ಅನೇಕ ಇವು. ಅವ್ರಿಗೆ ಅವಕಾಶ ಇರೋಲ್ಲ ರೀ, ನೀವು ಇದು ಮಾಡಬೇಕು ಅಂದರೆ ಆಯ್ತು ಸರ್ ಮಾಡ್ತೀವಿ ಅಂತ ಹೊರಟ್ಬಿಡ್ತಾರೆ. ನೀವು ಹೇಳ್ದಂಗೆ ಟ್ಯಾಪ್ ಮಾಡಬೇಕು ಅಷ್ಟೇ. ಈ ಪ್ರೀಮಿಯರ್ ಸ್ಟುಡಿಯೋ ಏನಾಯ್ತು ಸರ್? ಅದಾದ್ಮೇಲೆ ಪ್ರೀಮಿಯರ್ ಸ್ಟುಡಿಯೋ ನಿಂತೆ ಹೋಯ್ತಲ್ಲ ನೋಡಿ, ಅದೊಂದು ಆಗಲೇ ಇಲ್ಲ ಅದು. ಆಮೇಲೆ ಅದು ಹೇಳಿ ಕೇಳಿ ಸಿನಿಮಾದವ್ರಿಗೆ ಬ್ಯಾಡ್ ಒಮನ್ಸ್ ಬಗ್ಗೆ ಬಹಳ ನಂಬಿಕೆ, ಮೂಢನಂಬಿಕೆ. ಅಲ್ಲಿ ಏನಾಗುತ್ತೋ ಎಂತಾಗುತ್ತೋ ಅಂತ ಹೇಳಿ ಮೊದಲೇ ಬರ್ತಿದ್ದವ್ರು 3-30 ಜನ ಪೂರ್ತಿ ಬರ್ದಂಗೆ ಆಗೋಗ್ಬಿಡ್ತು. ಹಾಗಾಗಿ ಅದರಲ್ಲೆಲ್ಲ ಏನೋ ಹೌಸಿಂಗ್ ಕಾಂಪ್ಲೆಕ್ಸ್ ಇನ್ನೇನೇನೋ ಮಾಡಿದ್ರು ಪಾಪ. ಅಲ್ಲ, ಅಂಥ ಒಂದು ಪ್ರೀಮಿಯರ್ ಸ್ಟುಡಿಯೋ ಇಟ್ಸ್ ಎ ಫ್ಲಾಗ್ಶಿಪ್ ಇನ್ಸ್ಟಿಟ್ಯೂಷನ್ ಕನ್ನಡ ಚಿತ್ರರಂಗದಲ್ಲಿ. ಖಂಡಿತ. ಆದರೆ ಈ ಕಾರಣದಿಂದಾಗ ಅದು ಪೂರ್ತಿ ಸರ್ವನಾಶನೇ ಆಯಿತು. ನಿಜ ನಿಜ. ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ದಯೆ ಆ ಥರ ಇದೆ.